ಕಡಮಕಲ್ ಸುಬ್ರಹ್ಮಣ್ಯ ರಸ್ತೆ, ರೈಲ್ವೆ ಯೋಜನೆ, ಕಾನೂನು ಬಾಹಿರ ಭೂ ಪರಿವರ್ತನೆ ಮತ್ತು ಪ್ರವಾಸೋದ್ಯಮದಿಂದ ಪರಿಸರ ನಾಶವಾಗುವಂತಹ ಯೋಜನೆಗಳನ್ನು ತೀವ್ರವಾಗಿ ವಿರೋಧಿಸುವುದಾಗಿ ಕೊಡಗು ವನ್ಯಜೀವಿ ಸಂರಕ್ಷಣಾ ಸಂಘದ ಅಧ್ಯಕ್ಷ ಕುಂಜಂಗಡ ಬೋಸ್ ಮಾದಪ್ಪ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಮಡಿಕೇರಿ ಕ್ಷೇತ್ರದ ಶಾಸಕ ಮಂತ್ರಗೌಡ ಅವರು ಇತ್ತೀಚೆಗೆ ಸದನದ ಕಲಾಪದಲ್ಲಿ ಕಡಮಕಲ್ಲು ಸುಬ್ರಹ್ಮಣ್ಯ ರಸ್ತೆ ಕಾಮಗಾರಿ ವಿಚಾರವನ್ನು ಪ್ರಸ್ತಾಪಿಸಿದ್ದರು. ಪ್ರಾಕೃತಿಕ ವಿಕೋಪ, ಹವಾಮಾನ ವೈಪರೀತ್ಯ, ಲಂಗು ಲಗಾಮಿಲ್ಲದ ಪ್ರವಾಸೋದ್ಯಮದಿಂದ ನಲುಗಿ ಹೋಗಿರುವ ಕೊಡಗು ಜಿಲ್ಲೆಯಲ್ಲಿ ಅಭಿವೃದ್ಧಿ ಹೆಸರಿನಲ್ಲಿ ಅನಗತ್ಯ ಯೋಜನೆಗಳನ್ನು ಜಾರಿಗೊಳಿಸುವುದು ಸರಿಯಲ್ಲ. ಪುಷ್ಪಗಿರಿಯಂತಹ ಬೆಟ್ಟ ಶ್ರೇಣಿಯನ್ನು ಕೊರೆದು ರಸ್ತೆ ನಿರ್ಮಿಸುವ ಯೋಜನೆಯನ್ನು ಕೈಬಿಡಬೇಕು. ಪ್ರಕೃತಿಗೆ ಹಾನಿಯಾಗುವಂತಹ ಯೋಜನೆಗಳನ್ನು ಶಾಸಕರು ಜಾರಿಗೆ ತರಬಾರದೆಂದು ಆಗ್ರಹಿಸಿದರು. ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಇದೆ, ಯಾವುದೇ ಇನ್ನೂ ಅದು ತಾರ್ಕಿಕ ಹಂತಕ್ಕೆ ತಲುಪಿಲ್ಲ. ಅದರಲ್ಲಿ ಮಂತ್ರಗೌಡರು ಸಾಹೇಬರು ಪುನಃ ಅದನ್ನು ಹೋಲ್ಡ್ ಮಾಡ್ತೀನಿ ಅಂತ ಹೇಳೋದು, ಅದು ಅವರ ನನಗೆ ಏನು ಅದರ ಬಗ್ಗೆ ಅವರು ಕೂಲಂಕುಷವಾಗಿ ತಿಳಿದಿದ್ದಾರೋ ಏನೋ ಗೊತ್ತಿಲ್ಲ. ಯಾವುದೇ ಕಾರಣಕ್ಕೂ ವನ್ಯಜೀವಿ ಅಭಯಾರಣ್ಯದ ಮಧ್ಯೆ ಕಾನೂನು ಪ್ರಕಾರ ರೋಡ್ ಮಾಡುವಂಥ ಯಾವುದೇ ನಿಯಮಗಳಿಲ್ಲ. ಅದು ವನ್ಯಜೀವಿ ಪ್ರೊಟೆಕ್ಷನ್ ವೈಲೇಷನ್ಸೇ ಆಗುತ್ತೆ. ಆದ್ದರಿಂದ ಅದರೊಳಗೆ ರೋಡ್ ಮಾಡುವಂಥ ಚಾನ್ಸಸ್ ಇದೆ. ಅದು ಸಂರಕ್ಷಿತ ಅರಣ್ಯದೊಳಗೆ ಆಗಲಿ ಇನ್ನೆಲ್ಲಿಯೂ ಮಾಡುವಂಥ ಅವಕಾಶ ಕಾನೂನು ಅಡಿಯಲ್ಲಿ ಇಲ್ಲ. ಪುಷ್ಪಗಿರಿ ಒಂದು ವನ್ಯಜೀವಿ ಅಭಯಾರಣ್ಯ. ದಯವಿಟ್ಟು ಅದರೊಳಗೆ ಯಾವುದೇ ಕಾರಣಕ್ಕೂ ರಸ್ತೆ ನಿರ್ಮಿಸುವಂಥ ಕಾರ್ಯಗಳನ್ನು ಮಾಡಬಾರದು. ಪರ್ಯಾಯ ಯೋಜನೆ ಬೇಕಾದರೆ ಕಂಡುಹಿಡ್ಕೊಡ್ಲಿ. ಬೇರೆ ಜಾಗದಲ್ಲಿ ಏನು ಅಭಿವೃದ್ಧಿಪಡಿಸುವಂಥ ಕಾರ್ಯ ಸಹ ಮಾನ್ಯ ಶಾಸಕರು ಮಾಡಲಿ. ನಮ್ಮದು ಏನು ಅಭ್ಯಂತರ ಇಲ್ಲ. ಅದನ್ನು ಈ ಒಂದು ವಿಷಯವನ್ನು ನಾವು ಮುಖ್ಯವಾಗಿ ಈ ವಿಷಯ ನಾವು ಒತ್ತಾಯ ಮಾಡೋದು. ಕೊಡಗು ಜಿಲ್ಲೆಯ ಮೂಲಕ ಹಾದು ಹೋಗುವ ಯಾವುದೇ ರೈಲ್ವೆ ಮಾರ್ಗಕ್ಕೆ ಸಂಬಂಧಿಸಿದಂತೆ ಪ್ರಸ್ತುತ ರೈಲ್ವೆ ಸಚಿವಾಲಯದ ಮುಂದೆ ಯಾವುದೇ ಪ್ರಸ್ತಾವನೆ ಇಲ್ಲ ಎಂದು ಕೊಡಗು ಮೈಸೂರು ಸಂಸದ ಯದುವೀರ್ ಒಡೆಯರ್ ಸ್ಪಷ್ಟಪಡಿಸಿರುವುದಕ್ಕೆ ಕೃತಜ್ಞತೆ ಸಲ್ಲಿಸಿದರು. ವನ್ಯಜೀವಿ ಸಂರಕ್ಷಣಾ ಸಂಘವು ಪ್ರವಾಸೋದ್ಯಮಕ್ಕೆ ವಿರೋಧವಿಲ್ಲ. ಬದಲಾಗಿ ಪ್ರವಾಸೋದ್ಯಮದ ಹೆಸರಿನಲ್ಲಿ ನಡೆಯುತ್ತಿರುವ ಅರಣ್ಯ ನಾಶವನ್ನು ವಿರೋಧಿಸುತ್ತೇವೆ. ಪ್ರವಾಸಿ ತಾಣಗಳಲ್ಲಿ ಪ್ರವಾಸಿಗರಿಗೆ ಮೂಲಭೂತ ಸೌಕರ್ಯ ಒದಗಿಸಬೇಕು. ಅವರ ಸುರಕ್ಷತೆಗೆ ಕ್ರಮ ವಹಿಸಬೇಕೆಂದು ಹೇಳಿದರು. ಕಾನೂನು ಬಾಹಿರ ಭೂ ಪರಿವರ್ತನೆಯಿಂದಾಗಿ ಕೊಡಗಿನ ಕಾಫಿ ತೋಟ ಹಾಗೂ ಭತ್ತದ ಗದ್ದೆಗಳೆಲ್ಲ ಮೋಜಿನ ತಾಣವಾಗಿದೆ. ಜಿಲ್ಲೆಯಲ್ಲಿ ಅನಧಿಕೃತ ಹೋಮ್ಸ್ಟೇಗಳು ಬಹಳಷ್ಟಿದೆ. ಅವುಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಬೋಸ್ ಮಾದಪ್ಪ ಒತ್ತಾಯಿಸಿದರು. ಯದುವೀರ್ ಒಡೆಯವರು ಕೊಡಗಿನ ಮುಖಾಂತರ ಹಾದು ಹೋಗುವಂಥ ರೈಲ್ವೆ ಲೈನ್ ಬಗ್ಗೆ ಕೇಂದ್ರ ರೈಲ್ವೆ ಮಿನಿಸ್ಟರ್ ಜೊತೆ ಪತ್ರಿಕಾಗೋಷ್ಠಿ ನಡೆಸಿದ್ದನ್ನು ತಾವೆಲ್ಲರೂ ನೋಡಿರ್ಬೋದು. ನಮ್ಮ ಗಮನಕ್ಕೂ ಬಂದಿದೆ. ಅಲ್ಲಿಂದ ನಿನ್ನೆ ತಾನೇ ಅವರು ಪುನಃ 2/6/26 ಪುನಃ ಒಂದು ಮಾಧ್ಯಮಗೋಷ್ಠಿಯನ್ನು ನಡೆಸಿ ಸದ್ಯಕ್ಕೆ ಕೊಡಗಿನ ಮುಖಾಂತರ ಯಾವುದೇ ರೈಲ್ವೆ ಲೈನ್ ಹಾದು ಹೋಗುವಂಥ ರೈಲ್ವೆ ಇಲಾಖೆಯ ಕಾರ್ಯಗತ ಪಟ್ಟಿಯಲ್ಲಿ ಇಲ್ಲ ಅಂತ ಹೇಳಿ ಒಂದು ಪತ್ರಿಕಾಗೋಷ್ಠಿಯನ್ನು ಬಿಡುಗಡೆ ಮಾಡಿದ್ದಾರೆ. ಅದು ನಿಜವಾಗಲೂ ತುಂಬ ಸ್ವಾಗತಾರ್ಹ. ನಮ್ಮ ಕೊಡಗಿನ ವೈಲ್ಡ್ ಲೈಫ್ ಸಂರಕ್ಷಣಾ ಸಂಘ ಸಮಿತಿ ವತಿಯಿಂದ ಯದುವೀರ್ ಒಡೆಯರ್, ನಮ್ಮ ಮಾನ್ಯ ಸಂಸದರಾದಂಥ ಯದುವೀರ್ ಒಡೆಯರ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಹಾಗೆ ಹಾಸನ ಹಾಗೂ ಸುದ್ದಿಗೋಷ್ಠಿಯಲ್ಲಿ ಸಂಘದ ಕಾರ್ಯದರ್ಶಿ ಚೇಂದಂಡ ಪಿ ಅಯ್ಯಪ್ಪ, ಜಂಟಿ ಕಾರ್ಯದರ್ಶಿ ಕರ್ತಮಾಡ ನವೀನ್ ಬೋಪಯ್ಯ ಹಾಜರಿದ್ದರು. ಚಿತ್ತಾರ ನ್ಯೂಸ್, ಗೋಣಿಕೊಪ್ಪ.